ನಮಸ್ತೆ ಎಲ್ಲರಿಗೂ. ಬನ್ನಿ ಕೃಷ್ಣನ ವಾಣಿ ಏನಿದೆ ಅಂತ ನೋಡೋಣ. ವೇದಾಧ್ಯಯನದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ವೇದಗಳ ಅಧ್ಯಯನನ ಶುರು ಮಾಡುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ನಿಮ್ಮ ಪ್ರಾರ್ಥನೆಗಳೆಲ್ಲವೂ ಕೂಡ ಭಗವಂತನಿಗೆ ತಲುಪಿದೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಭಗವಂತನಿಗೆ ನೀವೇನು ಹರಕೆ ಪ್ರಾರ್ಥನೆ ಸಲ್ಲಿಸಿದ್ರಿ, ಏನು ಪ್ರಾರ್ಥನೆ ಮಾಡಿದ್ರಿ, ಅಥವಾ ಏನು ಒಂದು ಹರಕೆ ಕಟ್ಕೊಂಡಿದ್ರಿ, ಅಥವಾ ಏನು ಬೇಡಿಕೆ ಇಟ್ಟಿದ್ರಿ, ಅದೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ಮುಚ್ಚೋಗಿದ್ದಂಥ ದೇವಸ್ಥಾನ ಬೆಳಕಿಗೆ ಬರುತ್ತೆ ಉತ್ತರ ಭಾರತದ ಕಡೆ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ಒಂದು ದೇವಸ್ಥಾನದ ಬಾಗಿಲು ಅಥವಾ ಒಂದು ಪ್ರಾರ್ಥನಾ ಮಂದಿರದ ಬಾಗಿಲು ಯಾವಾಗ್ಲೂ ಏನ್ ಮುಚ್ಚಿತ್ತು, ಮುಂದಿನ ದಿನಗಳಲ್ಲಿ ಪ್ರಾರ್ಥನಾ ಮಂದಿರದ ಬಾಗಿಲು ತೆಗೆದಿರುತ್ತೆ ಅನ್ನುವಂಥದ್ದು ಇದೆ. ಸೊ ಅದನ್ನ ತುಂಬಾ ಬಹಳವಾಗಿ ಪ್ರಸಿದ್ಧಿಯಾಗಿರುವಂತ ಒಂದು ಪ್ರಾರ್ಥನಾ ಮಂದಿರ. ಸೊ ಅದು ಮುಂದಿನ ದಿನಗಳಲ್ಲಿ ಸ್ವಲ್ಪ ಪ್ರಾಕೃತಿಕ ವಿಕೋಪಕ್ಕೆ ಒಳಗಾಗಿ, ಸೊ ನಂತರದ ದಿನಗಳಲ್ಲಿ ಅದು ಪೂರ್ತಿಯಾಗಿ ಎಲ್ಲರಿಗೂ ಓಪನ್ ಆಗಿ ಇರುತ್ತೆ ಅನ್ನುವಂಥದ್ದು ಇದೆ. ಅಂದ್ರೆ ಡೋರ್ ಯಾವಾಗ್ಲೂ ಓಪನ್ ಇರುತ್ತೆ 24/7 ಆ ಥರದಲ್ಲಿ ಇದೆ. ಸೊ ಒಂದಷ್ಟು ರಾತ್ರಿ ವೇಳೆಯಲ್ಲಿ ಹೆಚ್ಚು ಪ್ರಳಯ ತರ ಹೆಚ್ಚು ಮಳೆ ಅಥವಾ ನೀರು ತುಂಬಿಕೊಳ್ಳುತ್ತೆ ಅನ್ನುವಂಥದ್ದು ಇದೆ. ಬಟ್ ಹಿಮಾಲಯಕ್ಕೇನು ಆಗೋದಿಲ್ಲ ಅನ್ನುವಂಥದ್ದು ಇದೆ. ನಿಮ್ಮ ಕುಲದೇವರನ್ನ ಒಂದಷ್ಟು ಬಂಧಿ ಮಾಡಿ ಇಟ್ಟಿರುವಂಥದ್ದು ಪ್ರಾರ್ಥನೆಗಳು ಅಲ್ಲಿ ಕೇಳಿಸ್ತಾ ಇದೆ. ನಿಮ್ಮ ಪ್ರಾರ್ಥನೆ ಎಲ್ಲ ಹೋಗ್ತಿದೆ ಭಗವಂತನಿಗೆ, ಬಟ್ ಭಗವಂತ ಏನು ಮಾಡ್ತಾ ಇಲ್ಲ, ಸುಮ್ಮನೆ ನೋಡ್ಕೊಂಡು ಕೂತಿದ್ದಾನೆ ಅನ್ನೋ ರೀತಿಯಲ್ಲಿ ಇದ್ದೀರ. ಬಟ್ ಭಗವಂತ ಹಾಗೇನು ಸುಮ್ಮನೆ ಕೂತಿಲ್ಲ. ನೀವೊಂದು ಸೂಪರ್ ಸೋಲ್ ಇದ್ದಂಗೆ. ನಿಮ್ಮದೇ ಆದಂಥ ಸೋಲ್ ಪರ್ಪಸ್ ಇದೆ, ನಿಮ್ಮದೇ ಆದಂಥ ಕೆಲವು ಕರ್ತವ್ಯಗಳು ಇದೆ, ನಿಮ್ಮದೇ ಆದಂಥ ಒಂದಷ್ಟು ವಿಚಾರಗಳು ಇದೆ. ಆ ವಿಚಾರಗಳನ್ನ ನೀವು ಸರಿಪಡಿಸ್ಕೊಳ್ಬೇಕು, ಮತ್ತೆ ಆ ವಿಚಾರಗಳನ್ನ ನೀವು ಕಲ್ತ್ಕೊಳ್ಬೇಕು, ಮತ್ತೆ ಆ ವಿಚಾರಗಳನ್ನ ನೀವು ತಿದ್ಕೊಳ್ಬೇಕು, ತಿಳ್ಕೊಳ್ಬೇಕು. ಮತ್ತೆ ನಿಮ್ಮದೇ ಆದಂಥ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಉಳಿಪೆಟ್ಟು ಬಿದ್ಮೇಲೆ ಒಂದು ಶಿಲೆಯ ರೀತಿ ನಿಮ್ಮ ವ್ಯಕ್ತಿತ್ವ ಹೊರ ಹೊಮ್ಮದ್ಮೇಲೆ, ಸೊ ನಿಮ್ಮಿಂದ ಒಂದಷ್ಟು ಸಮಾಜಮುಖಿ ಕೆಲಸಗಳಾಗಬೇಕು, ಅಥವಾ ನಿಮ್ಮ ಕರ್ಮ ಆ ಥರ ಇದೆಯೋ, ನಿಮ್ಮ ಪಾಸ್ಟ್ ಲೈಫ್ ಕರ್ಮ ಆ ಥರ ಇದೆಯೋ, ಅಥವಾ ನಿಮ್ಮ ಸೋಲ್ ಪರ್ಪಸ್ ಆ ಥರ ಇದೆಯೋ ಗೊತ್ತಿಲ್ಲ. ಏನೋ ಒಂದು ದೇವರು ಡಿಸೈಡ್ ಮಾಡಿರೋ ಹಾಗೆ ನೀವು ಒಂದು ಸೋಲ್ ಪರ್ಸನ್ ಅಥವಾ ಸೋಲ್ ಪರ್ಪಸ್ ಇರುವಂಥ ಪರ್ಸನ್ ಆಗಿ ಬದಲಾಗಬೇಕು, ಬದಲಾಗ್ತೀರಾ. ಎರಡೂ ಇದೆ ಇಲ್ಲಿ. ಅದೆರಡರ ಮಧ್ಯದಲ್ಲಿ ಈ ಒಂದು ಪರೀಕ್ಷೆ ಇದೆ. ಸೊ ಹಾಗಾಗಿ ನೀವು ಏನ್ ಮಾಡ್ತೀರಾ ಅಂತ ನೋಡ್ಬೇಕು ಅಂತ ಸೊ ಭಗವಂತ ಯೋಚನೆನ ಮಾಡಿ ಸುಮ್ಮನೆ ಕೂತಿದ್ದಾರೆ. ಸೊ ಆಕ್ಚುಲಿ ಅವರು ನಿಮ್ಮ ಪ್ರಾರ್ಥನೆ ಎಲ್ಲ ಕೇಳಿಸ್ಕೊಂಡಿದ್ದಾರೆ. ಸೊ ಈಗ ನೀವು ಒಂದು ಸ್ಟಕ್ ಎನರ್ಜಿಲಿ ಒಂದು ಸ್ಟ್ಯಾಚ್ಯೂ ಅಂತ ನಿಮ್ಮನ್ನ ನಿಲ್ಲಿಸ್ಬಿಟ್ರೆ, ಸೊ ನೀವೇನ್ ಡಿಸಿಷನ್ ತಗೊಳ್ಬಹುದು, ಅಥವಾ ನೀವು ಯಾವ ರೀತಿ ನಿಮ್ಮನ್ನ ನೀವು ಬದಲಾವಣೆ ಮಾಡ್ಕೊಳ್ಬಹುದು, ಇದನ್ನ ನೀವು ಹೇಗೆ ಒಂದು ನಿರ್ಧಾರಕ್ಕೆ ಅಥವಾ ನಿಮ್ಮದೇ ಆದ ರೀತಿಯಲ್ಲಿ ಇದನ್ನ ಹೇಗೆ ಪರಿಹಾರ ಮಾಡ್ಕೊಳ್ತೀರಾ ನೋಡ್ಬೇಕು ಅಂತ ಭಗವಂತ ಕೂಡ ಕಾಯ್ತಿದ್ದಾನೆ. ಜೊತೆಗೆ ತುಂಬಾ ಒಂದು ಒಳ್ಳೆಯ ವ್ಯಕ್ತಿತ್ವ ಇರುವಂತ ವ್ಯಕ್ತಿ ನಿಮ್ಗೆ ಲೈಫ್ ಪಾರ್ಟ್ನರ್ ಆಗಿ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಸೊ ಜಾಸ್ತಿ ದಿನ ಇಲ್ಲ, ಆದಷ್ಟು ಬೇಗ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ಸಂದೇಶ ಬರುವಂಥದ್ದು, ಒಂದು ಶುಭ ಸುದ್ದಿ ಬರುವಂಥದ್ದು, ಒಂದು ಒಳ್ಳೆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಸೊ ಅವ್ರು ಬಂದ್ಮೇಲೆ ನೀವು ಪೂರ್ತಿಯಾಗಿ ಹಸನ್ಮುಖಿ ಆಗ್ಬಿಡ್ತೀರಾ ಅನ್ನುವಂಥ ರೀತಿಯಲ್ಲಿ ಇದೆ. ನಿಮ್ಗೇನ್ ಬೇಕು, ಏನು ನೋಡಿ, ನಿಮ್ಗೇನ್ ಬೇಕು, ಯಾವ ಥರ ವ್ಯಕ್ತಿ ಬೇಕು, ಆ ವ್ಯಕ್ತಿ ಬಂದು ಆ ವ್ಯಕ್ತಿ ಜೊತೆ ನಿಮ್ಗೆ ಮ್ಯಾರೇಜ್ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಪಾಸ್ಟ್ ಲೈಫ್ ಪರ್ಸನ್ ಈ ಲೈಫಲ್ಲಿ ಬರ್ತಾರೆ ಅಂತ ನೀವು ಅನ್ಕೊಂಡಿದ್ದೀರಾ? ನೋ, ಈ ಲೈಫಲ್ಲಿ ನಿಮ್ಗೆ ಈ ಲೈಫಿನ ಪರ್ಸನೇ ಬಂದು ನಿಮ್ಗೆ
ಮ್ಯಾರೇಜ್ ಆಗ್ತಾರೆ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದ್ ಕಡೆ ಬೇರೆಯವರ ವಿವಾಹಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇರುವಂತ ನೀವು, ನಿಮ್ಮ ವಿವಾಹನೇ ಆಗ್ಬಿಡುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಸೊ ಸಮಥಿಂಗ್ ಸಮಥಿಂಗ್ ಎಸ್ ಸೀಕ್ರೆಟ್ ಹಿಡನ್ ಇದೆ ಇಲ್ಲಿ. ಹೆವೆನ್ಲಿ ಸೀಕ್ರೆಟ್ ಇದೆ ಇಲ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ಕೃಷ್ಣ ಬರ್ತಿದ್ದಾರೆ, ಯಾರ್ದೋ ಒಂದು ವಿವಾಹ ಕಾರ್ಯ ಮಾಡಿ ಆಮೇಲೆ ಅವರು ತಮ್ಮ ಲೋಕಕ್ಕೆ ಹೋಗ್ತಿದ್ದಾರೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ, ನಂಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಆ ತರ ಬರ್ತಾ ಇದೆ. ಕೃಷ್ಣ ಬಂದು ಯಾರ್ದೋ ಮದ್ವೆ ಮಾಡಿಸಿ ಆಮೇಲೆ ಕೃಷ್ಣ ಲೋಕಕ್ಕೆ ಹೋಗ್ತಾರಂತೆ. ಭೂಮಿ ಮೇಲೆ ಇರಲ್ವಾ ಅಂದ್ರೆ ಇರ್ತಾರೆ ಅವರು. ನಂಗೆ ಗೊತ್ತಿಲ್ಲ, ಬೃಂದಾವನಕ್ಕೆ ಹೋಗ್ಬೋದು ಅವರು ಮೇ ಬಿ. ಜೊತೆಗೆ ಒಂದು ಪ್ರಮುಖವಾದಂಥ ಕೆಲ್ಸದ ಮೇಲೆ ನೀವು ಜವಾಬ್ದಾರಿನ ವಹಿಸ್ಕೊಬೇಕು ಅನ್ನುವಂಥದ್ದು ಇದೆ. ಮದುವೆ ಬರುವಂಥದ್ದು, ಮದುವೆ ದಿಬ್ಬಣ ಬರುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಗೆ ವಿಶೇಷವಾದದ್ದು ಏನೋ ಸಿಗತ್ತೆ ಭೂಮಿ ಒಳಗಿಂದು, ಏನ್ ಮಾಡ್ತೀರಾ ಅದನ್ನ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಅದನ್ನ ಶಿವನಿಗೆ ಸಮರ್ಪಣೆ ಮಾಡಿ ಅನ್ನುವಂಥದ್ದು ಇದೆ. ಅದು ಶಿವನಿಗೆ ಸೇರ್ಬೇಕಾಗಿರುವಂಥದ್ದು. ಶಿವನಿಗೆ ಸಮರ್ಪಣೆ ಮಾಡ್ಬಿಡಿ, ಅದು ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಇಂಪಾರ್ಟೆಂಟ್ ಲೀಡರ್ಶಿಪ್ ಕೆಲ್ಸನ ನಿಮ್ಗೆ ವಹಿಸ್ಕೊಡ್ತಾರೆ. ತುಂಬಾ ಇಂಪಾರ್ಟೆಂಟ್ ಕೆಲ್ಸ, ಅದನ್ನ ಮಾಡ್ತಾ ಹೋಗಿ, ಅದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ದೊಡ್ಡ ದೊಡ್ಡ ಅಧಿಕಾರಿಗಳಿಗೂ ಸಿಗದಿರುವಂತ ಕೆಲ್ಸ ನಿಮ್ಗೆ ಸಿಗ್ತಿದೆ, ಅದನ್ನ ನೀವು ನಿರ್ವಹಿಸಿ ಅನ್ನುವಂಥದ್ದು ಇದೆ. ನಿಮ್ಗೆ ಎಲ್ಲಾ ರೀತಿಯ ಆಶೀರ್ವಾದ ಇದೆ, ಫೈನಾನ್ಷಿಯಲ್ ಆಗ್ಲಿ, ಸ್ಪಿರಿಚುವಲಿ ಆಗ್ಲಿ, ಎಲ್ಲಾ ರೀತಿಲೂ ಇದೆ. ಸೊ ನೀವು ಮ್ಯಾರೇಜ್ ಆದ್ಮೇಲೆ ಹಸ್ಬೆಂಡ್ ಅಂಡ್ ವೈಫ್, ಟು ಬಾಡಿ ಒನ್ ಸೋಲ್ ಅನ್ನುವಂಥ ರೀತಿಲಿ ಇರ್ತೀರಾ. ಅದ್ರ ಬಗ್ಗೆ ನಿಮ್ಗೆ ಚಿಂತೆ ಬೇಡ ಅನ್ನುವಂಥದ್ದು ಕೂಡ ಇದೆ. ಸೇಮ್ ಪವರ್ಫುಲ್ ಇರುವಂಥವ್ರು, ನಿಮ್ಮಷ್ಟೇ ಪವರ್ ಅಲ್ಲಿ ಇರೋವಂಥವ್ರು ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಸೊ ಟ್ವಿನ್ಸ್ 4 ಪಾಪು ಆಗುವಂತ ಸಾಧ್ಯತೆ, 4 ಅಥವಾ 6 ಪಾಪು ಆಗಬಹುದು, ಆ ತರ ಇದೆ. ಸೊ ಸದ್ಯಕ್ಕೆ ಕಾಲುಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ, ಎಸ್ಪೆಷಲಿ ನಿಮ್ಮ ಥೈಸ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮತ್ತೆ ನಿಮ್ಮ 2 ಕಾಲುಗಳು ಒಂಚೂರು ಒಂದ್ ಕಾಲ್ ದಪ್ಪ, ಒಂದ್ ಕಾಲ್ ಸಣ್ಣ, ಈ ತರ ಆಗ್ತಾ ಇದೆ. ಸೊ ಸರಿಯಾಗಿ ನಿಮ್ಮ ಆರೋಗ್ಯ ಮತ್ತೆ ದೇಹದ ಅಳತೆಯ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಒಂದು ಒಳ್ಳೆ ರೀತಿಲಿ ನಿಮ್ಗೆ ಎಲ್ಲ ಅನುಕೂಲ ಆಗತ್ತೆ. ಸೊ ಜಸ್ಟ್ ಟೇಕ್ ಕೇರ್ ಆಫ್ ಯುವರ್ ಫಿಸಿಕಲ್ ಬಾಡಿ ಹೆಲ್ತ್ ಅಂತ ಇದೆ ಇಲ್ಲಿ. ಸೊ ಭಗವಂತನಿಗೆ ಎಲ್ಲ ಗೊತ್ತಿದೆ, ನಂಗೆ ಗೊತ್ತಿದೆ ಎಲ್ಲ, ಯಾರಿಗೆ ರಕ್ಷೆ ಕೊಡ್ಬೇಕು, ಯಾರಿಗೆ ಮಕ್ಕಳನ್ನ ಕೊಡ್ಬೇಕು, ಯಾರಿಗೆ ಮದ್ವೆನ ಮಾಡಿಸ್ಬೇಕು, ಯಾರಿಗೆ ಅಧಿಕಾರನ ಕೊಡ್ಬೇಕು, ಯಾರನ್ನ ಎಲ್ಲಿ ಕಳಿಸ್ಬೇಕು, ಯಾರನ್ನ ಎಲ್ಲಿ ಕರೆಸ್ಬೇಕು, ಇದೆಲ್ಲ ನಂಗೆ ಗೊತ್ತಿದೆ. ನಾನ್ ನೋಡ್ಕೊಳ್ತೀನಿ, ನಿನ್ ಕೆಲ್ಸ ನೀನ್ ಮಾಡು, ನಾನು ವಹಿಸಿರುವಂತ ಕೆಲ್ಸನ ನೀನ್ ಮಾಡು. ಸೊ ಏನ್ ನಡೀತಾ ಇದೆ ನಂಗೆ ಗೊತ್ತಿದೆ, ಏನ್ ನಡೆಸ್ಬೇಕು ಅದ್ ನನಗೆ ಗೊತ್ತಿದೆ ಅನ್ನುವಂಥದ್ದು ಇದೆ. ಯಾಕೆ ನೀವು ಮಾಡ್ಬೇಕು ಕೃಷ್ಣನ ಈ ಕೆಲ್ಸನ ಅಂದ್ರೆ, ಇದು ನಿಮ್ಮ ಸೋಲ್ ಪರ್ಪಸ್ ಅಲ್ಲಿ ಒಂದು ಟೈಪ್. ಸೊ ಹಾಗಾಗಿ ನೀವು ಈ ಕೆಲ್ಸನ ಮಾಡ್ಬೇಕು ಅನ್ನುವಂಥದ್ದು ಇದೆ. ರಕ್ಷಣೆ ಕೊಡುವಂಥದ್ದು, ರಕ್ಷಣೆಗೆ ಸಹಾಯ ಮಾಡುವಂಥದ್ದು ನಿಮ್ಮ ಕರ್ತವ್ಯ ಇದೆ. ಸದ್ಯಕ್ಕೆ ರಕ್ಷಣೆಗೆ ರಕ್ಷಣಾತ್ಮಕವಾಗಿ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ, ಎಸ್ಪೆಷಲಿ ಹೆಣ್ಣು ಮಕ್ಕಳು ಮತ್ತೆ ಮಕ್ಕಳ ವಿಚಾರವಾಗಿ ಅನ್ನುವಂಥದ್ದು ಇದೆ. ಗಣೇಶ ಇದ್ದಾರೆ, ಗಣೇಶ ಶತ್ರುಗಳನ್ನ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಅಂತ ಕೂಡ ಇದ್ದಾರೆ. ಸೊ ನಾನಿದ್ದೀನಿ ಅನ್ನುವಂಥ ಭರವಸೆ ಕೂಡ ಕೊಡ್ತಿದ್ದಾರೆ. ಸೌಮ್ಯ ಮುಖದಲ್ಲಿ, ನಗು ಮುಖದಲ್ಲಿ ಗಣೇಶ ಇಲ್ಲಿ ನಿಮ್ಗೆ ಆಶೀರ್ವಾದನ ಕೊಡ್ತಿದ್ದಾರೆ. ತಾಯಿ ಆಶೀರ್ವಾದನ ಪಡ್ಕೊಳ್ಳಿ ಅಂತ ಕೂಡ ಹೇಳ್ತಿದ್ದಾರೆ. ಜೋಡಿ ದೀಪನ ಹಚ್ಚಿ ಪ್ರಾರ್ಥನೆಯನ್ನ ಮಾಡಿ, ಇದರಿಂದ ಒಳ್ಳೇದಾಗುತ್ತೆ ಅಂತ ಇದೆ. ನಂಗೆ ಇಲ್ಲಿ ಜೋಡಿ ಜೀವಗಳು ಗಣೇಶನಲ್ಲಿ ಐಕ್ಯ ಆಗತ್ತೆ ಅನ್ನೋ ರೀತಿಲಿ ಇದೆ ಇಲ್ಲಿ. ಸಮಥಿಂಗ್ ಏನೋ ನಂಗೆ ಗೊತ್ತಿಲ್ಲ, ತುಂಬಾ ಹೆವಿ ಎನರ್ಜಿ ಇದೆ. ಲೈಕ್ ಶಿವ ಪಾರ್ವತಿ ತರ ಇರುವಂಥವ್ರು
ಶಿವ ಪಾರ್ವತಿಯ ಆರಾಧಕರು. ಸೊ ಅವರಿಬ್ಬ ಒಂದು ಸೆಲೆಬ್ರಿಟಿ ಜೋಡಿ ಒಟ್ಟಿಗೆ ಶಿವನಲ್ಲಿ ಐಕ್ಯ ಆಗುತ್ತೆ ಅನ್ನುವಂಥದ್ದು ಇದೆ. ಆ ಸಮಯ ಬಂದಾಗ, ಇವಾಗಿಲ್ಲ ಅದು, ಬಟ್ ಆ ಥರ ಎನರ್ಜಿ ಇದೆ. ಮೆಟೀರಿಯಲ್ ಎಲಿಮೆಂಟ್ಸ್ ಹೇಳ್ತಿದ್ದಾರೆ, ಅಷ್ಟಲಕ್ಷ್ಮಿ ನವಲಕ್ಷ್ಮಿಯರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಸೊ ಚಿಂತೆ ಮಾಡಬೇಡಿ, ಲಕ್ಷ್ಮೀ ಮಾತೆ ನೋಡ್ತಾನೆ ಇದ್ದಾಳೆ. ಸಣ್ಣದೊಂದು ಅಡ್ಡಿ ಅಷ್ಟೇ, ಚಿಂತೆ ಯಾಕೆ ಮಾಡ್ತೀರಾ, ದುಡ್ಡು ಬರುತ್ತೆ ಅನ್ನುವಂಥದ್ದು ಇದೆ. ನಿಮಗೆ ಅವಮಾನ ಮಾಡಿರೋರು ಅನುಭವಿಸ್ತಾ ಇದ್ದಾರೆ, ಸೊ ಇನ್ನಷ್ಟು ಅನುಭವಿಸ್ತಾರೆ ಅವರು ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಹಣಕಾಸಿನ ವಿಚಾರದಲ್ಲಿ ಯಾರು ತೊಂದರೆ ಕೊಟ್ರು, ಐ ಸ್ವೇರ್ ಅವರಿಗೆ ಎಲ್ಲೋ ಒಂದ್ ಕಡೆ ಲಕ್ಷ್ಮೀ ದೇವಿನೇ ಆಶೀರ್ವಾದ ಮಾಡೋದಿಲ್ಲ, ಇನ್ಮೇಲೆ ಮರ್ತ್ ಬಿಡ್ತಾರೆ. ಲಕ್ಷ್ಮೀ ದೇವಿ ಆಶೀರ್ವಾದ ಅವ್ರಿಗೆ ಮಾಡೋದನ್ನ ಮರ್ತ್ ಬಿಡ್ತಾರೆ ನಿಮ್ಮ ಶತ್ರುಗಳಿಗೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಇರ್ಲಿ ನಿಮ್ಮ ಶತ್ರುಗಳಿಗೆ ನಿಮ್ ಬಗ್ಗೆ. ಸೊ ನಿಮ್ಗೆ ಇನ್ನೊಂದ್ ಸತಿ ಅವ್ರು ಏನಾದ್ರು ಫೈನಾನ್ಷಿಯಲಿ ಬ್ಲಾಕೇಜಸ್ ಮಾಡಿದ್ರು, ಅಥವಾ ವ್ಯವಹಾರಕ್ಕೆ, ಅಥವಾ ನಿಮ್ಮ ಬಿಸ್ನೆಸ್ಸಿಗೆ, ಅಥವಾ ನಿಮ್ಮ ಒಂದು ಅರ್ನಿಂಗ್ಗೆ ತೊಂದರೆ ಮಾಡಿದ್ರು ಅಂದ್ರೆ ನಿಜವಾಗ್ಲೂ ಅವ್ರು ಯಾರಿಗೂ ಫೈನಾನ್ಷಿಯಲಿ ಯಾವಾಗ್ಲೂ ತೊಂದರೆ ಆಗತ್ತೆ. ನೋ ಲಾಸಸ್ ಅಂತ ಅವ್ರು ಅನ್ಕೊಂಡಿರ್ಬೋದು, ನಂಗೇನು ತೊಂದರೆ ಆಗೋದಿಲ್ಲ, ಏನು ಲಾಸ್ ಆಗೋದಿಲ್ಲ ಅಂತ ರಾಂಗ್ ಇನ್ಫಾರ್ಮೇಶನ್ ಅಲ್ಲಿ ಅವ್ರು ಇರಬಹುದು, ಬಟ್ ಡೆಫಿನೆಟ್ಲಿ ಆಗತ್ತೆ. ಸೊ ಹಾಗಾಗಿ ಇನ್ನೊಬ್ರಿಗೆ ಒಳ್ಳೇದ್ ಮಾಡ್ತಾ ಬದುಕಿ ನಿಮ್ ಜೀವನಕ್ಕೂ ಒಳ್ಳೇದಾಗುತ್ತೆ. ಸೊ ಕರ್ಮ ರಿಟರ್ನ್ ನೀವೇನ್ ಮಾಡಿರ್ತೀರೋ ಅದೇ ಬರುತ್ತೆ. ಯಾರೋ ನಮಗ್ ತೊಂದರೆ ಮಾಡಿದ್ರು ಅಂತ ನೀವು ಮಾಡ್ಬೇಕು ಅಂತ ಏನಿಲ್ಲ, ಅವರಿಗೆ ಕರ್ಮ ನೋಡ್ಕೊಳ್ಳುತ್ತೆ. ಸೊ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ಎಸ್, ಡಿಟರ್ಮಿನೇಷನ್ ಇದೆ. ಸೊ ಎಲ್ಲ ಕಡೆಯಿಂದಲೂ ಒಂದಷ್ಟು ತೊಂದರೆ ಮಾಡುವಂಥ ಯೋಜನೆಗಳಲ್ಲಿ ಶತ್ರುಗಳೆಲ್ಲರೂ ರೆಡಿ ಇದ್ದಾರೆ, ರೆಡಿ ಟು ವಾರ್ ಅಂತ. ವಾರಿನ ಒಂದಷ್ಟು ಸೂಚನೆಗಳು ಕೂಡ ಕಾಣಿಸ್ತಾ ಇದೆ. ಜೊತೆಗೆ ಒಂದಷ್ಟು ಶತ್ರುಗಳು ನೀವು ಒಂಟಿಯಾಗಿ ಎಲ್ಲಿ ಸಿಗ್ತೀರಾ, ಯಾವಾಗ ನಿಮ್ಮನ್ನ ಇಲ್ಲ ಅನ್ನಿಸ್ಬಹುದು ಅಂತ ಕೂಡ ಯೋಚನೆ ಮಾಡ್ತಿದ್ದಾರೆ. ಎಲ್ಲಾ ಶತ್ರುಗಳು, ಎಲ್ಲಾ ಶತ್ರು ರಾಷ್ಟ್ರಗಳು ಒಂದಾಗ್ತಾ ಇದೆ ಅನ್ನುವಂಥದ್ದು ಇದೆ. ಇಲ್ಲಿ ಇಂಡಿವಿಜುವಲ್ ಆಗು ಸೇಮ್ ಮೆಸೇಜ್ ಇದೆ, ಇಲ್ಲಿ ಯೂನಿವರ್ಸಲ್ ಆಗು ಸೇಮ್ ಮೆಸೇಜ್ ಇದೆ. ಎಲ್ಲಾ ಶತ್ರು ರಾಷ್ಟ್ರಗಳು ಕೂಡ ಒಂದಾಗಿ ಭಾರತದ ಮೇಲೆ ಆಕ್ರಮಣ ಮಾಡೋದಕ್ಕೆ ರೆಡಿಯಾಗಿದ್ದಾವೆ, ಮತ್ತೆ ಎಲ್ಲಾ ಶತ್ರುಗಳು ಕೂಡ ನಿಮ್ಮ ಮೇಲೆ ಒಂಟಿಯಾಗಿ ಸಿಕ್ಕಿದ್ರೆ ಆಕ್ರಮಣ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಹಾಗಾಗಿ ನೀವು ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸ್ಬೇಕು. ಕೃಷ್ಣನ ಅಥವಾ ನಿಮ್ಮ ಗುರುವಿನ ಆಶೀರ್ವಾದನ ಪಡ್ಕೊಂಡು, ಮಾರ್ಗದರ್ಶನನ ಪಡ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಗುರುಗಳು ಏನಾದ್ರೂ ಇದರಲ್ಲಿ ಎಂಟ್ರಿ ಕೊಟ್ಟಿದ್ದೇ ಆದ್ರೆ, ಸೊ ಒಂದ್ ರೀತಿ ಶಾಂತಿ ಸಂದಾಯ ಆದ್ರೂ ಆಗಬಹುದು, ಅಥವಾ ನೀವೇ ಗೆದ್ರು ಕೂಡ ಗೆಲ್ಬಹುದು, ಅಥವಾ ಯುದ್ಧನೇ ಕ್ಯಾನ್ಸಲ್ ಆದ್ರೂ ಕೂಡ ಆಗಬಹುದು, ಚಾನ್ಸಸ್ ಇದೆ. ಜೊತೆಗೆ ನೀವೇನಾದ್ರೂ ಸಿಂಗಲ್ ಆಗಿ ಎಲ್ಲೂ ಸಿಗ್ಬಾರ್ದು ಅಂತ ಹೇಳ್ತಿದ್ದಾರೆ, ಇಲ್ಲ ನಿಮ್ ಗುರುವಿನ ಜೊತೆ ಹೋಗಿ, ಇಲ್ಲ ನಿಮ್ ಪಾರ್ಟ್ನರ್ ಜೊತೆ ಹೋಗಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಸಿಂಗಲ್ ಆಗಿ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ದಾಯಾದಿ ಕಲಹ ಇಡೀ ಭಾರತದ ಹಿಸ್ಟರಿ, ಚರಿತ್ರೆ ಇರೋದೇ ಹಾಗೆ. ಸೊ ದಯಾದಿ ಕಲಹದಿಂದ, ಸೊ ಹಾಗಾಗಿ ಇಲ್ಲಿ ಜ್ಞಾನ ಅನ್ನೋದು ತುಂಬಾ ಇಂಪಾರ್ಟೆಂಟು. ದುಶ್ಚಟಗಳನ್ನ ಕಲಿತಿರೋ, ಒಳ್ಳೆ ಚಟಗಳನ್ನ ಹೇಳ್ಕೊಡ್ತಿರೋ, ಸೊ ನೀವೇನ್ ಮಾಡ್ತಿರೋ ನಿಮ್ ಮಕ್ಳು ಅದನ್ನೇ ಕಲಿತಾ ಇದ್ದಾರೆ. ಸೊ ಹಾಗಾಗಿ ಮಕ್ಕಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ದುಶ್ಚಟಗಳು, ದುರಭ್ಯಾಸಗಳು ಮಕ್ಕಳಿಗೆ ಪಾಠ ಆಗಬಾರ್ದು. ಸೊ ಆ ರೀತಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಗುರುಕುಲದ ಪದ್ಧತಿಯ ಮುಖೇನ ಅಥವಾ ನಿಮ್ಮ ಮಕ್ಕಳ ಜ್ಞಾನಾರ್ಜನೆ ಕಡೆ ಹೆಚ್ಚಿನ ಗಮನನ ಕೊಡಿ. ಜೊತೆಗೆ ಒಳ್ಳೆ ರೀತಿಲೂ ನೀವು ನಿಮ್ಮನ್ನ ಕಂಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ದುರಭ್ಯಾಸಗಳಿಂದ ಸಾಕಷ್ಟು ತೊಂದರೆಗೆ ಒಳಗಾಗ್ತೀರಾ, ಒಂದು ಎಚ್ಚರಿಕೆ ಇರ್ಲಿ ಅನ್ನುವಂಥದ್ದು ಇದೆ. ಸೊ ನಮ್ಮಪ್ಪ ಇದ್ದಾರ್ ನೋಡ್ಕೊಂತಾರೆ, ನಮ್ಮಮ್ಮ ಇದ್ದಾರ್ ನೋಡ್ಕೊಳ್ತಾರೆ, ಅವ್ರಿದಾರ್ ನೋಡ್ಕೊಳ್ತಾರೆ, ಇವ್ರಿದಾರ್ ನೋಡ್ಕೊಳ್ತಾರೆ ಅಂದ್ರೆ ಎಲ್ರು ನೋಡ್ತಾನೆ ಇರ್ತಾರೆ ಹೊರ್ತು ಅನುಭವಿಸ್ಬೇಕಾಗಿರೋರು ನೀವೇ ಆಗ್ತೀರಾ. ಸುಮ್ನೆ ವನವಾಸಕ್ಕೆ ಬೀಳಕ್ ಹೋಗ್ಬೇಡಿ. ಸೊ ಒಂದಷ್ಟು ಒಳ್ಳೆಯ ವಿಚಾರಗಳನ್ನ
ತಲೆಯಲ್ಲಿ ಇಟ್ಕೊಂಡು ಮುನ್ನಡೀರಿ. ಒಳ್ಳೇದಾಗ್ಲಿ. ಭಗವಂತ ನಿಮ್ಮನ್ನು ನೋಡ್ತಿದ್ದಾನೆ. ಸಾಧ್ಯ ಆದ್ರೆ ನೀವು ಕೂಡ ಭಗವಂತನ ನೋಡಿ. ಮೊದಲನೇದು, ಎರಡನೇದು, ಮೂರನೇದು. ಸೊ ಒಳ್ಳೆಯ ಒಂದಷ್ಟು ಅಭ್ಯಾಸಗಳನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ದೇವಿಯ ಆಶೀರ್ವಾದ, ಬರ್ದಿರೋ ಹಾಗೆ ತಡೆದಿರೋರಿಗೆ ಸೊ ಶಿಕ್ಷೆ ಇದೆ. ಒಂದಷ್ಟು ಶುದ್ಧೀಕರಿಸಿ, ಜಲದಿಂದ ಶುದ್ಧೀಕರಿಸಿ ಒಂದಷ್ಟು ಯಜ್ಞೋಪವೀತ ಅಂತ ಕೇಳಿಸ್ತಾ ಇದೆ, ಮಾಡಿ ಇದರಿಂದ ಒಳ್ಳೇದಾಗತ್ತೆ ಅಂತ ಇದೆ. ಯಾವ ವಿಚಾರಕ್ಕೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಆ ಥರ ಇದೆ. ಮೂರನ್ನು ಬೇಕಾದರೂ ಆಯ್ಕೆ ಮಾಡಿ ಒಳ್ಳೇದಾಗ್ಲಿ, ಒಂದನ್ನು ಬೇಕಾದರೂ ಆಯ್ಕೆ ಮಾಡಿ ಒಳ್ಳೇದಾಗ್ಲಿ. ಮೊದಲನೇದು ಕಾಮ್ ಮೆಡಿಟೇಷನ್ ಅಂತ ಇದೆ. ಶಾಂತವಾದ ಮನಸ್ಸಿನಿಂದ ಅದನ್ನ ಮೆಡಿಟೇಷನ್ ಮಾಡಿ ದಿನಾಗ್ಲೂ ಒಳ್ಳೇದಾಗತ್ತೆ. ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತಾದ್ರೂ ಮಾಡಿ, ಅದರಿಂದ ಕೂಡ ಒಳ್ಳೇದಾಗತ್ತೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಇದೆ. ಕೃಷ್ಣನಿಗೆ ತಲೆಗೆಡ್ಸಕ್ ಹೋಗ್ಬೇಡಿ. ತೆಗ್ದಿ ಸುದರ್ಶನ ಬಿಟ್ಟ ಅಂದ್ರೆ ಇಡೀ ಜಗತ್ತೊಟ್ಟಿಗೆ ಶಾಂತ ಆಗ್ಬಿಡ್ತೈತೆ. ಹಾಗಾಗಿ ಶಾಂತವಾಗಿ ಕಲ್ಕಿ ರೂಪದಲ್ಲಿ ಬರೋವರೆಗೂ ಒಂಚೂರು ಚೆನ್ನಾಗಿ ಮೆಡಿಟೇಷನ್ ಧ್ಯಾನನ ಮಾಡಿ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸಾಕಷ್ಟು ಸೀಕ್ರೆಟ್ಸ್ ಇದೆ. ಸೀಕ್ರೆಟ್ಸ್ ಆಫ್ ಸೀಕ್ರೆಟ್ಸ್, ಸೀಕ್ರೆಟ್. ಸಾಕಷ್ಟು ರಹಸ್ಯಗಳು ಗೊತ್ತಾಗ್ತಾನೆ ಇದೆ. ಇನ್ನೊಂದಷ್ಟು ರಹಸ್ಯಗಳು ಗೊತ್ತಾಗತ್ತೆ. ಅಲೆಗಳ ಇಂದಿನ ರಹಸ್ಯನ ನಾನು ತಿಳಿಸ್ಕೊಡ್ತೀನಿ. ಅಲೆಗಳು ಎಲ್ಲಿಂದ ಬರ್ತಿದೆ, ಎಲ್ಲಿಂದ ಅಲೆ ಉಕ್ಕಿ ಬರ್ತಾ ಇದೆ, ಇದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಪಡಿ. ಬಹಳ ದೊಡ್ಡ ಒಂದು ಎಚ್ಚರಿಕೆಯ ಗಂಟೆನ ತಪ್ಪಿಸ್ದಂಗ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಅಲೆಗಳ ಒಂದು ಬೋರ್ಗರೆತನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಮುದ್ರದ ದಡದಲ್ಲಿ ಒಂದು ದೊಡ್ಡ ಬಂಡೆಯ ಕಲ್ಲು, ಗಿಡ, ಮರ, ಪೊದೆಗಳಿಂದ ತುಂಬಿದೆ. ಆ ಬಂಡೆನ ಸ್ವಲ್ಪ ಸರ್ಸಿದ್ರೆ ಸಾಕು, ಅಲ್ಲಿ ನಿಮ್ಗೆ ಬೇಕಾಗಿರುವಂಥದ್ದು ಬೃಹದಾಕಾರವಾಗಿ ಸಾಕಷ್ಟು ಸಿಗತ್ತೆ ಅನ್ನುವಂಥದ್ದು ಇದೆ. ಸೊ ಇದು ಯಾರಿಗೆ ಸಿಗ್ಬೇಕು, ಕೃಷ್ಣನಿಗೆ ಸಿಗ್ಬೇಕು. ಯಾವಾಗ ಸಿಗತ್ತೆ, ಸಮಥಿಂಗ್ ಏನೋ ಆರೆಂಜ್ ಕಲರ್ ಅಲ್ಲಿ ಚಂದ್ರ ಕಾಣಿಸ್ಕೊಂಡಾಗ, ಅಥವಾ ರಥಸಪ್ತಮಿ ಕಳೆದ ಮೇಲೆ ಅಂತ ಅನ್ನಿಸ್ತಾ ಇದೆ. ಐ ಡೋಂಟ್ ನೋ. ಸೊ ಎಲ್ಲ ಸೀಕ್ರೆಟ್. ನಿಮ್ಮ ಹಸ್ಬೆಂಡ್ ಏನ್ ಮಾಡ್ತಿದ್ದಾರೆ, ನಿಮ್ಮ ವೈಫ್ ಏನ್ ಮಾಡ್ತಿದ್ದಾರೆ, ಅಥವಾ ನಿಮ್ಮ ವೈಫ್ ನಿಮ್ಮ ಕಣ್ಣಿಗೆ ಕಾಣಿಸ್ದೇ ಇರೋ ಹಾಗೆ ಏನ್ ಸೀಕ್ರೆಟ್ ಮಾಡ್ತಿದ್ದಾರೆ, ಇದೆಲ್ಲ ಗೊತ್ತಾಗ್ತಾ ಇದೆ. ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು. ಎಸ್, ನಮ್ಮಯ್ಯ ಹಕ್ಕಿ ನಿಮ್ಮಯ್ಯ ಹಕ್ಕಿ ಬಿಟ್ಟೆ ಕುಕ ಅಂತ ಯಾರೋ ಹೇಳ್ತಿದ್ದಾರೆ. ಸೊ ನಿಮಗ್ ಗೊತ್ತಿಲ್ಲ, ಬಟ್ ಗೊತ್ತಾಗೋರಿಗೆ ಗೊತ್ತಾಗ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿ ಅನ್ನುವಂಥದ್ದು ಇದೆ. ಎಲ್ಲ ಸೀಕ್ರೆಟ್ ಗೊತ್ತಾಗೋದ್ರಲ್ಲಿ ಇದೆ ನಿಮ್ಗೆ ಅನ್ನುವಂಥದ್ದು ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ಮೇಂಟೈನ್ ಬ್ಯಾಲೆನ್ಸ್ ಅಂತ ಇದೆ. ದೇವರಿಗೆ ಹರಕೆ ಕಟ್ಟಿರುವಂಥದ್ದು ತೀರ್ಸ್ಕೊಂಬನ್ನಿ. ದೇವರಿಗೆ ಒಂದು ಕುಲದೇವತೆಗೆ ಹರಕೆನ ಕಟ್ಟಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಹೆಸರಿಗೆ ಸಂಬಂಧಪಟ್ಟಂಗೆ ಏನೋ ಹರಕೆ ಮಾಡ್ಕೊಂಡಿದ್ರಿ ಅನ್ನುವಂಥದ್ದು ಇದೆ. ಅದನ್ನ ಕೂಡ ತೀರ್ಸ್ಕೊಂಬನ್ನಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಕುಂಡಲಿನಿ ಜಾಗೃತಿ ಆಗುವಂಥದ್ದು ಯೋಗದಲ್ಲಿ ಅಥವಾ ಧ್ಯಾನದಲ್ಲಿ ಅಪ್ಡೇಟ್ ಆಗುವಂಥ ಸಾಧ್ಯತೆ ಇದೆ. ಸಿಂಗಲ್ಸ್ ಯಾರಿದ್ದೀರಾ, ಆಫ್ಟರ್ ಮ್ಯಾರೇಜ್ ನಿಮಗೆ ಹೆಚ್ಚಿನ ಒಂದು ಕುಂಡಲಿನಿ ಆಕ್ಟಿವೇಟ್ ಆಗುವಂಥ ಸಾಧ್ಯತೆ ಇದೆ. ಪರ್ಫೆಕ್ಟ್ ಪಾರ್ಟ್ನರ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಯಾರಿದ್ದೀರಾ, ಸೊ ನಿಮ್ಮಿಬ್ಬರ ಎನರ್ಜಿ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ. ಜೊತೆಗೆ ಇನ್ನು ಹೆಚ್ಚಿನ ಒಳಿತಾಗೋ ಹಾಗೆ, ನಿಮ್ಮಿಬ್ಬರ ರಿಲೇಶನ್ಶಿಪ್ ಬೆಟರ್ ಆಗೋ ಹಾಗೆ ಮಾಡ್ಕೊಳ್ಳಿ. ಅನುಕೂಲ ಇದ್ರೆ, ಸಮಯ ಇದ್ರೆ ಇಬ್ರು ಕಪಲ್ ಯೋಗ ಅಥವಾ ಮೆಡಿಟೇಷನ್ ಆದರೂ ಮಾಡಿ, ಇದರಿಂದ ಒಳ್ಳೇದಾಗತ್ತೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿ ಇರಲಿ ಅಂತ ಕೇಳ್ಕೊಳ್ತಾ, ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳ್ತಾ
ಸೊ ವಾಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸೊ ಕೃಷ್ಣನ ಪಾದಾರವಿಂದಕ್ಕೆ ಈ ರೀಡಿಂಗನ್ನು ಸಮರ್ಪಣೆ ಮಾಡ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಟೇಕ್ ಕೇರ್, ಬಾಯ್, ನಮಸ್ತೆ.